ಸಪ್ತರ್ಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತರ್ಷಿ ಭುವನದಿಂದ. ನಾನು ಎಸ್ ರಮೇಶ್, ನಿವೃತ್ತ ಕನ್ನಡ ಉಪನ್ಯಾಸಕ, ಮೈಸೂರಿನ ಪ್ರತಿಷ್ಠಿತ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯ ಜೀವನ ನಡೆಸುತ್ತಿದ್ದೇನೆ. ಆತ್ಮೀಯರೇ, ತಮ್ಮ ಮುಂದೆ ಈಗ ನಾಡಿನ ಹೆಸರಾಂತ ಚಿಂತಕರಾದ, ಇಡೀ ವಿಶ್ವದಲ್ಲೇ ಖ್ಯಾತರಾದಂತಹ ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಪ್ರಸ್ತುತಪಡಿಸಿರುವ ಕೆಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿರುವೆ. ಸ್ವಾಮಿ ವಿವೇಕಾನಂದರು ಈ ದೇಶ ಕಂಡಂತಹ ಉತ್ತಮ ಚಿಂತಕರು ಮಾತ್ರವಲ್ಲ, ಅವರಿಗೆ ಜನಸಾಮಾನ್ಯರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ವಿಶೇಷವಾಗಿ ಯುವಕರ ಬಗ್ಗೆ ಅಪಾರವಾದ ಕಾಳಜಿ ಇತ್ತು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರು, ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಯುವಕರು ಹೆಚ್ಚು ತೊಡಗಿಸಿಕೊಳ್ಳಬೇಕು. ಯುವಶಕ್ತಿಯಿಂದಲೇ ಒಂದು ರಾಷ್ಟ್ರ ಸರ್ವತೋಮುಖವಾಗಿ ಬೆಳೆಯುತ್ತೆ ಅಂತ. ಸ್ವಾಮಿ ವಿವೇಕಾನಂದರು ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಮಹನೀಯರ ಮೇಲೆ ಪ್ರಭಾವ ಬೀರಿದ ಮಹಾನ್ ಚೇತನ. ನೊಬೆಲ್ ಪಾರಿತೋಷಿಕ ಪಡೆದಂತಹ, ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದಂತಹ ರವೀಂದ್ರನಾಥ ಟ್ಯಾಗೋರ್ ಹೇಳ್ತಾರೆ, ನೀವು ಭಾರತವನ್ನು ಅರಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಅದರಲ್ಲಿ ಎಲ್ಲವೂ ರಚನಾತ್ಮಕವಾದದ್ದಿದೆ, ಯಾವುದೇ ನೇತ್ಯಾತ್ಮಕವಾದದ್ದಿಲ್ಲ. ಸ್ವಾಮಿ ವಿವೇಕಾನಂದರು ಅಂದ್ರೇ ಅದು ಯಾವಾಗಲೂ ಶಕ್ತಿಪರವಾದಂತಹ ಚಿಂತನೆ. ಸ್ವಾಮೀಜಿ ಯಾವಾಗಲೂ ಸಹ ನಕಾರಾತ್ಮಕ ಆಲೋಚನೆಗಳನ್ನು ಸ್ಪಷ್ಟವಾಗಿ ವಿರೋಧಿಸ್ತಾ ಇದ್ರು. ಅವರ ಯಾವುದೇ ಚಿಂತನೆ ಇರಲಿ, ಅವರು ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಿದ್ದು ನಮ್ಮ ಒಳಗೆ ಸುಪ್ತವಾಗಿ ಅಡಗಿರುವಂತಹ ಶಕ್ತಿ, ಚೈತನ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಯಾವುದೇ ವಿದ್ಯಾಭ್ಯಾಸ ಆಗಲಿ, ಯಾವುದೇ ಶಿಕ್ಷಣ ಆಗಲಿ, ವಿದ್ಯಾರ್ಥಿಯಲ್ಲಿ ಅಡಗಿರುವಂತಹ ಸುಪ್ತವಾದ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಈ ರೀತಿ ಜಾಗೃತಗೊಳಿಸಿದಂತಹ ಶಕ್ತಿಯನ್ನು ಬಹಳ ಒಳ್ಳೆಯ ಕಾರ್ಯಕ್ಕೆ, ಸಮಾಜಮುಖಿಯಾದಂತಹ ದೀನ ದಲಿತರಿಗೆ ಸೇವೆ ಮಾಡುವಂತಹ ಕೆಲಸಗಳಿಗೆ ಉಪಯೋಗ ಆಗಬೇಕು. ಈಗ ನಾವು ಪ್ರಸ್ತುತ ಸಮಾಜದಲ್ಲಿ AI, ಕೃತಕ ಬುದ್ಧಿಮತ್ತೆ ಬಗ್ಗೆ ನಾವು ಹೆಚ್ಚೆಚ್ಚು ದಿನ ಬೆಳಗಾದರೆ ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆನೇ ಸಾಕಷ್ಟು ಮಾಹಿತಿಗಳು ಮಾಧ್ಯಮಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಸ್ಪರ್ಧಾತ್ಮಕವಾದ ಪ್ರಪಂಚದಲ್ಲಿ ಯಾವ ಶಿಕ್ಷಣ ಹೆಚ್ಚು ವರಮಾನವನ್ನು ತಂದುಕೊಡುತ್ತೋ, ಯಾವ ಪದವಿಯಿಂದ ಅವನಿಗೆ ವ್ಯಾವಹಾರಿಕವಾಗಿ, ಲೌಕಿಕವಾಗಿ ಹೆಚ್ಚೆಚ್ಚು ಆರ್ಥಿಕವಾದ ಲಾಭ ಆಗುತ್ತೋ ಅಂತಹ ಶಿಕ್ಷಣ ಅಥವಾ ಅಂತಹ ಕೋರ್ಸ್ಗಳ ಬಗ್ಗೆ ಅಪ್ಪ ಅಮ್ಮಂದರಾಗಲಿ, ಮಕ್ಕಳಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ ಒಲವು ತೋರಿಸ್ತಾ ಇರೋದು ನಿಮಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿ. ದುರಂತ ಏನು ಅಂದರೆ, ಶಾಲಾ ಕಾಲೇಜಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿ ಒಬ್ಬ ತನ್ನ ವೈಯಕ್ತಿಕ ಜೀವನದಲ್ಲಿ ಎದುರಾಗುವಂತಹ ಸಂಕಷ್ಟಗಳನ್ನ ಎದುರಿಸೋಕ್ಕಾಗದೆ ಅವನು ಖಿನ್ನತೆಗೆ ಒಳಗಾಗ್ತಾ ಇರೋದು, ಕೆಲವು ಸತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾ ಇರೋದು ಈ ದೇಶದ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಪಡೆಯುವಂತಹ ಶಿಕ್ಷಣ, ನಾವು ಮಾಡುವಂತಹ ವಿದ್ಯಾಭ್ಯಾಸ ನಮ್ಮ ಜೀವನ ಸಂಗ್ರಾಮವನ್ನು ಎದುರಿಸಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು, ಶಕ್ತಿಯನ್ನು ಕೊಡದೇ ಇದ್ದರೆ ಅಂತಹ ವಿದ್ಯಾಭ್ಯಾಸ ವ್ಯರ್ಥ ಅಂತ ಸ್ವಾಮೀಜಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಶಿಕ್ಷಣ ಅಂದರೆ ಕೇವಲ ಮಾಹಿತಿಗಳಲ್ಲ, ಶುಷ್ಕವಾದ ಮಾಹಿತಿಗಳನ್ನು ವಿದ್ಯಾಭ್ಯಾಸ ಅನ್ನೋದಾದರೆ ಸ್ವಾಮೀಜಿ ಹೇಳ್ತಾರೆ, ಗ್ರಂಥಾಲಯದಲ್ಲಿರುವ ಪುಸ್ತಕ ಭಂಡಾರಗಳೇ ದೊಡ್ಡ ಋಷಿಗಳಾಗ್ಬಿಡ್ತು. ಸ್ವಾಮೀಜಿಯ ಬಹಳ ಸ್ಪಷ್ಟವಾದ ಚಿಂತನೆ ಏನು ಅಂತಂದರೆ,
ಮಾಹಿತಿಗಳು ಶಿಕ್ಷಣ ಅಲ್ಲ. ಮಾಹಿತಿಗಳು ಕೇವಲ ಮಾಹಿತಿಗಳು. ಈಗ ನಮ್ಮ ದೈನಂದಿನ ಜೀವನದಲ್ಲೇ ತೆಗೆದುಕೊಳ್ಳೋಣ. ನಮ್ಮ ಹತ್ರ ಸಾಕಷ್ಟು ಮಾಹಿತಿಗಳಿದೆ, ಆದರೆ ಅದು ಅನುಷ್ಠಾನಕ್ಕೆ ಬರದೇ ಇದ್ರೆ. ಸ್ವಾಮಿ ವಿವೇಕಾನಂದರು ಇಡೀ ಭಾರತೀಯ ಪರಂಪರೆಯಲ್ಲೇ ಯಾಕೆ ಸ್ವಾಮೀಜಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಇದೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರದು ಅನುಷ್ಠಾನ ವೇದಾಂತ. ಅವರು ಏನನ್ನ ಹೇಳ್ತಾ ಇದ್ರು ಆ ಚಿಂತನೆಗಳನ್ನ ನಾವು ದೈನಂದಿನ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸೋದಿಕ್ಕೆ ಸಾಧ್ಯ ಇದೆ. ಅವ್ರು ಹೇಳ್ತಾರೆ, ಕೇವಲ ಅನುಷ್ಠಾನಗೊಳ್ಳದೆ ಕೇವಲ ನಮ್ಮ ಮಾತಿನ ಮೆರವಣಿಗೆಗೆ, ನಮ್ಮ ಪಾಂಡಿತ್ಯದ ಪ್ರದರ್ಶನಕ್ಕೆ ಬಳಸುವಂತಹ ಮಾತುಗಳಿಂದ ಸುಮ್ಮನೆ ಸಮಯ ವ್ಯರ್ಥ ಆಗ್ತಾ ಇದೆ. ಆ ರೀತಿಯ ಶಿಕ್ಷಣವನ್ನ, ಕೇವಲ ಪ್ರದರ್ಶನಕ್ಕೆ ಸೀಮಿತವಾದಂತಹ ಶಿಕ್ಷಣವನ್ನ ಸ್ವಾಮೀಜಿ ಯಾವತ್ತೂ ಇಷ್ಟಪಡ್ತಾ ಇರಲಿಲ್ಲ. ಅಂತಹ ವಿದ್ಯಾಭ್ಯಾಸದಿಂದ ನಮ್ಮ ಸಮಯ, ನಮ್ಮ ಹಣ ವ್ಯರ್ಥ ಎನ್ನುವಂತಹ ಮಾತನ್ನ ಅವರು ಹಲವಾರು ಉಪನ್ಯಾಸಗಳಲ್ಲಿ ಹೇಳ್ತಾ ಇದ್ರು. ಸ್ವಾಮೀಜಿ ಹೇಳ್ತಾರೆ, ನಿಮ್ಮನ್ನ ಸಶಕ್ತಗೊಳಿಸುವಂತಹ, ಅಂದರೆ ನಿಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಪ್ರತಿಯೊಂದು ಆದರ್ಶವನ್ನ ನೀವು ಮನಸಾರೆ ಸ್ವೀಕರಿಸಬೇಕು. ಹಾಗೆಯೇ ನಿಮ್ಮನ್ನ ದುರ್ಬಲಗೊಳಿಸುವ ಪ್ರತಿಯೊಂದು ಆಲೋಚನೆಯನ್ನ ಬಿಟ್ಟು ಬಿಡಬೇಕು. ಅಂದರೆ ನಮ್ಮನ್ನ ಭಾವನಾತ್ಮಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವುದು ಹೆಚ್ಚು ಶಕ್ತಿಪೂರ್ಣಗೊಳಿಸುತ್ತೋ ಅಂತಹ ಚಿಂತನೆಗಳಿಗೆ ನಾವು ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾವ ಆಲೋಚನೆಗಳು, ಯಾವ ವಿಚಾರಗಳು ನಮ್ಮನ್ನ ಭಾವನಾತ್ಮಕವಾಗಿ ದುರ್ಬಲಗೊಳಿಸಿ, ನಮ್ಮನ್ನ ಹೇಡಿಗಳನ್ನಾಗಿ ಮಾಡಿ, ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡುತ್ತೋ ಅಂತಹ ಆಲೋಚನೆಗಳನ್ನ ಸ್ಪಷ್ಟವಾಗಿ ತಿರಸ್ಕರಿಸಬೇಕು, ದೂರ ಇಡಬೇಕು. ದುರಂತ ಏನು ಅಂತಂದ್ರೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಬರುವಂತಹ ಕೇವಲ ಮನರಂಜನೆಗಾಗಿ ಮಾತ್ರ ಇರುವಂತಹ ಕೆಲವು ಕಾರ್ಯಕ್ರಮಗಳು ಎಷ್ಟೋ ಸತಿ ನಮ್ಮ ಯುವ ಜನಾಂಗವನ್ನ ಭ್ರಮಾತ್ಮಕವಾದ ಮೌಲ್ಯಕ್ಕೆ ತಳ್ತಾ ಇದೆ. ಈ ಭ್ರಮಾತ್ಮಕವಾದ ಮೌಲ್ಯಗಳನ್ನ ನಂಬಿಕೊಂಡು, ಅಥವಾ ಈ ಭ್ರಮಾತ್ಮಕವಾದ ಪ್ರಪಂಚದಲ್ಲೇ ಬದುಕಿರುವಂತಹ ಕೆಲವು ಯುವ ಜನರು ಏನು ಮಾಡ್ತಾ ಇದ್ದಾರೆ, ವಾಸ್ತವದಿಂದ ದೂರ ಹೋಗ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಆಗಬಹುದು, ಒಬ್ಬ ಯುವಕ ಆಗಬಹುದು, ಒಬ್ಬ ಯುವತಿ ಆಗಬಹುದು, ದಿನದ ಬಹುಪಾಲು ಮೊಬೈಲ್ಗಳಲ್ಲಿ ಈ ರೀತಿ ನಕಾರಾತ್ಮಕವಾದ ಸಂದೇಶಗಳನ್ನು, ಭ್ರಮಾತ್ಮಕವಾದ ಆಲೋಚನೆಗಳನ್ನು ಪ್ರಚೋದಿಸುವಂತಹ, ನಮ್ಮನ್ನ ಭಾವೋದ್ವೇಗಕ್ಕೆ ಒಳಪಡಿಸುವಂತಹ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ, ಕ್ರಮೇಣವಾಗಿ ಅವನ ಆಲೋಚನೆಗಳು ಅವನನ್ನು ಉದ್ಧಾರ ಮಾಡೋ ಬದಲು ಅವನನ್ನು ಅವನತಿಗೆ ತರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇದನ್ನ ನಾವು ನೋಡ್ತಾ ಇದ್ದೀವಿ. ಈಗಿನ ಶಿಕ್ಷಣದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ನಾವು ಸಿಲೆಬಸ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಒಬ್ಬ ವಿದ್ಯಾರ್ಥಿ ತನ್ನ ದೈನಂದಿನ ಜೀವನದಲ್ಲಿ ಯಾವ ಯಾವ ರೀತಿಯ ಮಾಹಿತಿಗಳನ್ನು, ಶಿಕ್ಷಣವನ್ನು ಪಡಿತಾ ಇದ್ದಾನೆ. ಅವನು ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳ ಮೂಲಕ ಪಡೆಯುವಂತಹ ಮಾಹಿತಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಪಡೆಯುವಂತಹ ಮಾಹಿತಿ, ಸೋಷಿಯಲ್ ಮೀಡಿಯಾ ಜೊತೆ ಸಂಪರ್ಕದಲ್ಲಿ ಸಿಗುವಂತಹ ಮಾಹಿತಿ, ಈ ಎಲ್ಲ ಮಾಹಿತಿಗಳು ಅವನ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯ ಆಗ್ತಾ ಇದೆಯಾ ಅಥವಾ ಅವನತಿಗೆ ಸಾಧ್ಯವಾಗ್ತಾ ಇದೆಯಾ? ಯಾಕೆ ಅಂತಂದ್ರೆ, ನಮ್ಮ ಇನ್ಪುಟ್ ಬಗ್ಗೆ ಯೋಚನೆ ಮಾಡದೇ ಇದ್ರೆ, ಈಗ ನಾನು ಸುದೀರ್ಘ ಕಾಲ ಉಪನ್ಯಾಸಕನಾದ್ರಿಂದ ಹಲವಾರು ಪಬ್ಲಿಕ್ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಸಂದರ್ಭ ನನಗೆ ಬಂದಿದೆ. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಹಾಲೊಳಗೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಸುಮ್ಮನೆ ಕೂತಿರ್ತಾರೆ. ಅವ್ರಿಗೆ ಏನನ್ನು ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಇದೇ ವಿದ್ಯಾರ್ಥಿ ಇಡೀ ವರ್ಷದಲ್ಲಿ ಮೇಲಿಂದ ಮೇಲೆ ಸೋಲಾಗಿದ್ರು, ಮೇಲಿಂದ ಮೇಲೆ ಅವನು ಹಿನ್ನಡೆ ಆಗಿದ್ರು ಸಹಿತ ಜಾಗೃತಗೊಂಡಿರುವುದಿಲ್ಲ, ಎಚ್ಚರಗೊಂಡಿರುವುದಿಲ್ಲ. ತನ್ನ ಅಮೂಲ್ಯವಾದ ಸಮಯವನ್ನ, ತನ್ನ ಅಮೂಲ್ಯವಾದಂತಹ ಹಣವನ್ನ ಭ್ರಮಾತ್ಮಕವಾದ ವಿಚಾರಗಳನ್ನ ಪ್ರಚಾರ ಮಾಡುವಂತಹ ಕಾರ್ಯಕ್ರಮಗಳನ್ನು ನೋಡೋದರಲ್ಲೇ ಅವನು ಮುಳುಗಿರ್ತಾನೆ.
ವಿವೇಕಾನಂದರ ಬಹಳ ದೊಡ್ಡ ಸಂದೇಶ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಸ್ವಯಂ ಸ್ಫೂರ್ತಿಯನ್ನ ಪಡಿಬೇಕು, ತನಗೆ ತಾನೇ ಮೋಟಿವೇಟ್ ಮಾಡ್ಕೊಳ್ಳೋದು. ಸ್ವಾಮೀಜಿ ಮೇಲಿಂದ ಮೇಲೆ ಈ ಮಾತನ್ನ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಈ ಮಾತನ್ನ ಮೇಲಿಂದ ಮೇಲೆ ಈ ಸಂಗತಿಯನ್ನ ಹೇಳ್ತಾರೆ. ವಿವೇಕಾನಂದರು ಹೆಚ್ಚಿನ ವಿಚಾರಧಾರೆಯನ್ನ ಹೇಳಬೇಕಾದ್ರೆ ಅವರು ಸ್ವಾಮೀಜಿಗೆ ಬಹಳ ದೊಡ್ಡ ಆಲೋಚನೆ ಏನಿತ್ತು ಅಂದರೆ, ಇಡೀ ಭಾರತವನ್ನ ಕಾಲು ನಡಿಗೆಯಲ್ಲಿ ಸುತ್ತಿದ್ರು. ಸಾಕಷ್ಟು ಗ್ರಂಥಗಳನ್ನು ಅವರು ಆಳವಾಗಿ ಅಧ್ಯಯನ ಮಾಡಿದರು. ಹಲವಾರು ಪ್ರದೇಶಗಳನ್ನು ಓಡಾಡಿರೋದು, ಆಮೇಲಿಂದ ಜನಸಾಮಾನ್ಯರ ಸಂಕಷ್ಟಗಳನ್ನು ನೇರವಾಗಿ ನೋಡಿದ್ರು. ಈ ಎಲ್ಲದರಿಂದ ಅವರಿಗೆ ಒಂದು ಸ್ಪಷ್ಟವಾದಂತಹ ಆಲೋಚನೆ ಅವರಲ್ಲಿ ಇತ್ತು. ಸ್ವಾಮಿ ವಿವೇಕಾನಂದರಿಗೆ ಒಂದು ಸ್ಪಷ್ಟವಾದಂತಹ ಆಲೋಚನೆ ಇತ್ತು. ಈ ಸ್ಪಷ್ಟವಾದ ಆಲೋಚನೆ ರೂಪುಗೊಳ್ಳೋದಕ್ಕೆ ಭಾರತೀಯ ತತ್ವಶಾಸ್ತ್ರವನ್ನ, ಭಾರತೀಯ ಮನಃಶಾಸ್ತ್ರವನ್ನ, ಭಾರತೀಯ ಪರಂಪರೆಯನ್ನ ಅಧ್ಯಯನ ಮಾಡುವುದರ ಜೊತೆಗೆ ಪಾಶ್ಚಾತ್ಯ ವಿಚಾರಗಳನ್ನು ಅವರು ಅಧ್ಯಯನ ಮಾಡಿದರು. ಇಲ್ಲಿ ನಾವು ಗಮನಿಸಬೇಕಾದದ್ದು, ಸ್ವಾಮೀಜಿಯವರ ಬರೀ ಅಧ್ಯಯನ ಅಲ್ಲ, ಆ ಅಧ್ಯಯನಗಳನ್ನು ಆಳವಾಗಿ ಚಿಂತನೆ ಮಾಡ್ತಾ ಇದ್ರು. ಸಮಾಜವನ್ನ, ವಿಶೇಷವಾಗಿ ದುಃಖಕ್ಕೆ ಒಳಗಾದಂಥವರನ್ನ, ಖಿನ್ನತೆಗೆ ಒಳಗಾದಂಥವರನ್ನ, ಸಂಕಷ್ಟಕ್ಕೆ ಒಳಗಾದಂಥವ್ರನ್ನ ನೇರವಾಗಿ ನೋಡ್ತಾ ಇದ್ರು. ಸ್ವಾಮೀಜಿಗೆ ಏನಾಗ್ತಾ ಇತ್ತು, ಈ ರೀತಿ ನೋಡ್ತಾ ಇದ್ದಿದ್ದರಿಂದ ಏನಾದರೂ ಮಾಡಿ ಇವರ ಸಂಕಷ್ಟಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು. ಯಾಕೆಂದರೆ ಸ್ವಾಮೀಜಿದು ಮೂಲತಃ ಮಾತೃ ಹೃದಯ. ಸ್ವಾಮೀಜಿದು ಈ ಸ್ಪಂದಿಸುವಂತಹ ಗುಣ ಇತ್ತು ಅವರಲ್ಲಿ. ಅವರಿಗೆ ಏನಾದರೂ ಮಾಡಿ ಜನಗಳ ಸಂಕಷ್ಟವನ್ನು ಹೋಗಲಾಡಿಸಬೇಕು. ಒಬ್ಬ ತಾಯಿ ತನ್ನ ಮಗುವಿಗೆ ಯಾವ ರೀತಿ ಸಹಜವಾಗಿ ವಾತ್ಸಲ್ಯ ಭಾವದಿಂದ ಸ್ಪಂದಿಸ್ತಾಳೋ ಆ ರೀತಿ ಸ್ವಾಮೀಜಿ ದುಃಖಕ್ಕೆ ಒಳಗಾದವರನ್ನ, ಸಂಕಷ್ಟಕ್ಕೆ ಒಳಗಾದವರನ್ನ ಆ ರೀತಿ ಸ್ಪಂದಿಸ್ತಾ ಇದ್ರು. ಸ್ವಾಮೀಜಿಯವರು ಈ ಭೂಮಂಡಲದಲ್ಲಿ 40 ವರ್ಷನೂ ಪೂರೈಸಲಿಲ್ಲ. ಅವರು 40 ವರ್ಷ ಆಗುವ ಮುಂಚೆಯೇ ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಟ್ರು. ಇಷ್ಟಾಗಿಯೂ ಅವರ ಚಿಂತನೆಗಳನ್ನು ಮೇಲಿಂದ ಮೇಲೆ ನಾವು ಓದ್ತಾ ಇದ್ದೀವಿ. ಅವರ ವಿಚಾರಧಾರೆಯ ಬಗ್ಗೆ ಮೇಲಿಂದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಏನು ಕಾರಣ ಅಂತಂದರೆ, ಸ್ವಾಮೀಜಿಯ ವಿಚಾರಧಾರೆಗಳಲ್ಲಿ ಕೇವಲ ಪದಗಳ ಹೊಂದಾಣಿಕೆ ಅಲ್ಲ. ಸ್ವಾಮೀಜಿಗೆ ಪಾಂಡಿತ್ಯದ ಪ್ರದರ್ಶನ ಮುಖ್ಯ ಆಗೇ ಇರಲಿಲ್ಲ. ಅವರಿಗೆ ನಾನು ಹೇಳುವಂತಹ ವಿಚಾರಗಳು ಯುವ ಜನರ ಮೇಲೆ, ಅವರ ಜೀವನದ ಮೇಲೆ ಸ್ಪಷ್ಟವಾದ ಪ್ರಭಾವ ಬೀರಬೇಕು ಅಂತ ಸ್ವಾಮೀಜಿಯವರ ಪ್ರಾಮಾಣಿಕ ಕಳಕಳಿ ಇತ್ತು. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಮುಖ್ಯವಾಗಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವಂಥದ್ದು, ಪುರುಷ ಸಿಂಹರನ್ನಾಗಿ ಮಾಡುವಂಥದ್ದು. ಶಿಕ್ಷಣ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಯುವಕನನ್ನ, ಪ್ರತಿಯೊಬ್ಬ ಯುವತಿಯನ್ನ, ಪ್ರತಿ ವಿದ್ಯಾರ್ಥಿಯನ್ನ, ಅಲ್ಲಿ ಲಿಂಗಭೇದ ಇಲ್ಲೇ ಇಲ್ಲ. ಸ್ವಾಮೀಜಿಗೆ ಸಮಾಜದ ಮೇಲು ಕೀಳು, ಉಚ್ಚ ನೀಚ, ಅವನು ಅಲ್ಪ, ಇವನು ಪ್ರಬಲ ದುರ್ಬಲ, ಯಾವ ವಿಂಗಡಣೆ ಇಲ್ಲ. ಸ್ವಾಮೀಜಿ ಹಾಗೆ ನೋಡಿದ್ರೆ ಇಡೀ ಪ್ರಪಂಚದಲ್ಲಿರುವ ಅಸಮಾನತೆಯ ಬಗ್ಗೆ ಅವರು ಬಹಳ ಬೇಸರ ಇತ್ತು. ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು. ಅವರ ವೈಯಕ್ತಿಕ ಜೀವನದಲ್ಲೇ ನಾವು ನೋಡ್ತೀವಿ. ರೈಲ್ವೆ ಸ್ಟೇಷನ್ನಲ್ಲಿದ್ದಂತಹ ಒಬ್ಬ ಸಾಮಾನ್ಯ ಕೂಲಿಯವನು ಕೊಟ್ಟಂತಹ ರೊಟ್ಟಿಯನ್ನು ಪ್ರೀತಿಯಾಗಿ ಸ್ವೀಕಾರ ಮಾಡಿದಂತಹ ಸ್ವಾಮೀಜಿ ಒಬ್ಬ ರಾಜ ಮಹಾರಾಜರ ಮನೆಯಲ್ಲೂ ಹೋಗಿ ಆತಿಥ್ಯವನ್ನು ಸ್ವೀಕರಿಸಿದ್ರು. ಸ್ವಾಮೀಜಿಗೆ ಒಬ್ಬ ದೊಡ್ಡ ಮಹಾರಾಜನೂ ಹೆಚ್ಚಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಹೆಚ್ಚಲ್ಲ. ಅವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಈ ತರಹ ಸಮಾನ ಭಾವ ಇಟ್ಟುಕೊಂಡಂತಹ ಸ್ವಾಮಿ ವಿವೇಕಾನಂದರು ಧರ್ಮದ ಬಗ್ಗೆ, ಮನಸ್ಸಿನ ಶಕ್ತಿಯ ಬಗ್ಗೆ, ರಾಷ್ಟ್ರ ನಿರ್ಮಾಣದ ಬಗ್ಗೆ, ಈ ಭವಿಷ್ಯ ಭಾರತದ ಬಗ್ಗೆ, ಹೆಣ್ಣು ಮಕ್ಕಳ ಸ್ಥಾನಮಾನದ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಪರೂಪವಾದಂತಹ ಉತ್ಕೃಷ್ಟವಾದ ಚಿಂತನೆಗಳನ್ನ ನೀಡಿದ್ದಾರೆ. ಹಾಗೆಯೇ ಅವರು ಶಿಕ್ಷಣದ ಬಗ್ಗೆ ಸ್ವಾಮೀಜಿ ಹೇಳ್ತಾರೆ,
ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಬಹಳಷ್ಟು ಜನಕ್ಕೆ ಸಾಮರ್ಥ್ಯ ಇರುತ್ತೆ, ಆದರೆ ಸಾಕಷ್ಟು ಆತ್ಮವಿಶ್ವಾಸ ಇರಲ್ಲ, ಆತ್ಮಸ್ಥೈರ್ಯ ಇರೋದು. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂತಹ ಔಷಧಿ ಮದ್ದು ಯಾವುದಪ್ಪ ಅಂತಂದರೆ ನಮ್ಮಲ್ಲಿರಬೇಕಾದ ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ, ಭಾರತದಲ್ಲಿರುವ ಕೋಟಿ ಕೋಟಿ ದೇವಾನುದೇವತೆಗಳನ್ನು ನಂಬಿ ಅಥವಾ ಬಿಡಿ, ಅಥವಾ ವಿದೇಶದ ದೇವತೆಗಳನ್ನು ನಂಬಿ ಅಥವಾ ಬಿಡಿ, ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದಿದ್ದರೆ, ಯಾರಿಗೆ ಆತ್ಮವಿಶ್ವಾಸವಿಲ್ಲವೋ, ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲವೋ, ಯಾವ ವ್ಯಕ್ತಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಆಲೋಚನೆ ಇಲ್ಲವೋ ಅವನೇ ನಾಸ್ತಿಕ ಅಂತ. ಪಾರಂಪರಿಕವಾಗಿ ಇರುವಂತಹ ಆಸ್ತಿಕ ನಾಸ್ತಿಕ ಡೆಫಿನೇಷನ್ನನ್ನೇ ಸ್ವಾಮಿ ವಿವೇಕಾನಂದರು ಬದಲಾಯಿಸಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಆತ್ಮವಿಶ್ವಾಸವಿಲ್ಲದಂತಹ ವ್ಯಕ್ತಿ, ತನ್ನನ್ನು ತಾನು ನಂಬದೇ ಇರುವಂತಹ ವ್ಯಕ್ತಿ, ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಯಾವ ಯುವಕನಿಗೆ ಯುವತಿಗೆ ನಂಬಿಕೆ ಇಲ್ಲವೋ ಅವರೇ ನಾಸ್ತಿಕರು ಅಂತ ಹೇಳಿದ್ರು. ಸ್ವಾಮೀಜಿಗೆ ಚೆನ್ನಾಗಿ ಗೊತ್ತಾಗಿತ್ತು ಯಾವ ವ್ಯಕ್ತಿಯ ಉದ್ಧಾರ, ಅವನ ಶೈಕ್ಷಣಿಕ ಪ್ರಗತಿ ಆಗಬಹುದು, ಅವನ ಆರ್ಥಿಕ ಪ್ರಗತಿ ಆಗ್ಬೋದು, ಪ್ರತಿಯೊಂದು ಅವನ ನಿರ್ಧಾರ, ಅವನ ಕ್ರಿಯಾಶೀಲತೆ ಮತ್ತು ಅವನ ಅಖಂಡವಾದಂತಹ ಆತ್ಮವಿಶ್ವಾಸದ ಮೇಲೆ ನಿಂತಿದೆ ಅಂತ. ಸ್ವಾಮೀಜಿ ಒಂದು ಕಡೆ ಹೇಳ್ತಾರೆ, ದುರ್ಬಲತೆಗೆ ಪರಿಹಾರವೆಂದರೆ ಅದರ ಬಗ್ಗೆ ಚಿಂತಿಸುವುದು ಕೊಡುವುದಲ್ಲ. ಕೆಲವರು ಏನು ಮಾಡ್ತಾರೆ, ದಿನದ ಎಲ್ಲ ಸಮಯವೂ ತಮ್ಮ ವೀಕ್ನೆಸ್ ಬಗ್ಗೆ, ತಮ್ಮ ನೆಗೆಟಿವಿಟಿ ಬಗ್ಗೆ, ತಮ್ಮ ನಕಾರಾತ್ಮಕವಾದ ಶಕ್ತಿಯ ಬಗ್ಗೆನೇ ಯೋಚನೆ ಮಾಡ್ತಾರೆ. ವಿವೇಕಾನಂದರು ಹೇಳ್ತಾರೆ, ದುರ್ಬಲತೆಗೆ ಪರಿಹಾರವೆಂದರೆ ಅದರ ಬಗ್ಗೆ ಚಿಂತಿಸುತ್ತಾ ಕೂಡುವುದಲ್ಲ, ಅದಕ್ಕೆ ಬದಲಾಗಿ ಶಕ್ತಿಯ ಬಗ್ಗೆ ಆಲೋಚಿಸಬೇಕು. ಅಯ್ಯೋ, ನನ್ನ ಕೈಲೇನೂ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನಾನು ಇಂತಹ ಕುಟುಂಬದಲ್ಲಿ ಹುಟ್ಟುಬಿಟ್ಟಿದ್ದೀನಿ, ನನಗೆ ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಇದೆ, ನನಗೆ ಸವಲತ್ತಿಲ್ಲ, ನನಗೆ ಅನುಕೂಲ ಇಲ್ಲ, ಆರ್ಥಿಕವಾಗಿ ನಾನು ಬಡವ, ಈ ರೀತಿಯ ಆಲೋಚನೆಗಳಿಂದ ಹೊರಗಡೆ ಬನ್ನಿ. ನಿನ್ನೊಳಗೆ ಅಪಾರವಾದಂತಹ ಶಕ್ತಿ ಇದೆ, ನಿನ್ನೊಳಗೆ ಅಪಾರವಾದ ಸಾಮರ್ಥ್ಯ ಇದೆ. ಸ್ವಾಮೀಜಿ ಹೇಳ್ತಾರೆ, ಒಂದು ಸಾಸಿವೆ ಕಾಳಿನಷ್ಟು ಬೀಜ ಒಂದು ಬೃಹತ್ ವೃಕ್ಷವಾಗಿ ಬೆಳೆಯುತ್ತೆ. ಒಂದು ಸಣ್ಣ ಪ್ರಮಾಣದ ಬೀಜ ನೆಲದ ಮೇಲೆ ಒಂದು ಬೃಹತ್ ವೃಕ್ಷವಾಗಿ ಬೆಳೆಯುತ್ತೆ ಅಂದರೆ ಆ ಬೀಜದೊಳಗೆ ಎಂತಹ ಸಾಮರ್ಥ್ಯ ಇರಬೇಕು, ಎಂತಹ ಚೈತನ್ಯ ಇರಬೇಕು, ಎಂತಹ ಶಕ್ತಿ ಇರಬೇಕು. ನಿನ್ನೊಳಗೂ ಅಷ್ಟೇ ಅಪಾರವಾದ ಶಕ್ತಿ ಇದೆ, ಅಪಾರವಾದಂತಹ ಸಾಮರ್ಥ್ಯವಿದೆ. ನಮ್ಮ ಧರ್ಮ ಆಗಲಿ, ನಮ್ಮ ಶಿಕ್ಷಣ ಆಗಲಿ, ನಮ್ಮ ನೀತಿ ಬೋಧನೆಗಳಾಗಲಿ, ಅಥವಾ ನಮ್ಮ ದೊಡ್ಡ ದೊಡ್ಡ ವಿಚಾರಗಳಾಗಲಿ, ಮೊದಲು ಮಾಡಬೇಕಾದ್ದು ನಮ್ಮ ಒಳಗಿನ ಶಕ್ತಿಯ ಪರಿಚಯವನ್ನು ಮಾಡಿಸ್ಬೇಕು. ನಮ್ಮ ಒಳಗಿನ ಶಕ್ತಿಯ ಅರಿವು, ನಮ್ಮಲ್ಲಿ ಸುಪ್ತವಾಗಿರುವ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಈ ಎರಡೂ ಕೆಲಸಗಳನ್ನು ಮಾಡಿದಾಗ ಮಾತ್ರ ಧರ್ಮಕ್ಕೆ ಮಹತ್ವ ಬರ್ತಾರೆ ಅಂತಾರೆ. ಸ್ವಾಮೀಜಿ ಹೇಳ್ತಾರೆ, ದುರ್ಬಲತೆ ಬಗ್ಗೆ ಯೋಚನೆ ಮಾಡಬೇಡಿ, ಶಕ್ತಿಯ ಬಗ್ಗೆ. ದುರ್ಬಲತೆಯ ಬಗ್ಗೆನೇ ಯೋಚನೆ ಮಾಡ್ತಾ ಹೋದರೆ ನೀವು ದಿನೇ ದಿನೇ ಮತ್ತಷ್ಟು ಅವನತಿಯನ್ನು ಪಡಿತೀರಾ. ಸ್ವಾಮೀಜಿ ಹೇಳ್ತಾರೆ, ಎಷ್ಟು ದಿನ ಅಳುತ್ತಾ ಕೂತ್ಕೊಂತೀರಾ? ನಿಮ್ಮ ಸಂಕಷ್ಟಗಳನ್ನು, ನಿಮ್ಮ ನೋವು ನಲಿವುಗಳನ್ನು ಪರಿಹರಿಸೋದಕ್ಕೆ ಯಾರೂ ಬರೋದಿಲ್ಲ. ನೀವು ಜಾಗೃತಗೊಳ್ಳಬೇಕು, ನೀವೇ ಸ್ಪಷ್ಟವಾದ ಆದರ್ಶಗಳನ್ನು ಇಟ್ಕೊಬೇಕು, ಆಮೇಲೆ ಮುಂದೆ ಬರಬೇಕು ಅಂತ ಸ್ವಾಮೀಜಿಯ ಬಹಳ ದೊಡ್ಡ ಸಂದೇಶ ಅದು. ಅವರು ಹೇಳ್ತಾರೆ, ಆತ್ಮನಿಗೆ ಅಸಾಧ್ಯವಾದದ್ದು ಏನಾದರೂ ಇದೆ ಎಂದಿಗೂ ಆಲೋಚಿಸಬೇಡಿ. ನಿಮ್ಮಲ್ಲಿರುವ ಆತ್ಮಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಈ ಜಗತ್ತಲ್ಲಿ ಅಸಾಧ್ಯವಾದದ್ದು ಅನ್ನೋದು ಯಾವುದೂ ಇಲ್ಲ. ಖಂಡಿತವಾಗ್ಲೂ ಯಾರ್ಯಾರು ಈಗ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೀವಿ, ಯಾವುದೇ ಕ್ಷೇತ್ರ ಇರ್ಬೋದು, ಸೈನ್ಸ್ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಸೈಕಾಲಜಿ ಇರ್ಬೋದು, ಯಾವುದೇ
ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿ, ಆ ಎಲ್ಲ ಸಾಧಕರ ಒಂದು ಸಾಮಾನ್ಯವಾದ ಗುಣ ಏನು ಅಂದರೆ, ಆ ವ್ಯಕ್ತಿಗಳಲ್ಲಿ ಅವರ ಬಗ್ಗೆ ಇದ್ದಂತಹ ನಂಬಿಕೆ, ಅವರಿಗಿದ್ದಂತಹ ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ, ನಿನಗೆ ಯಾವುದು ನೆರವು ಬರದೇ ಇದ್ರೂ ಬೇಜಾರು ಮಾಡ್ಕೊಬೇಡ. ಅಯ್ಯೋ ನನಗೆ ಯಾವ ಸಹಾಯ ಇಲ್ಲ, ಬೆಂಬಲ ಇಲ್ಲ ಅಂತ ನೀನು ವ್ಯಥೆ ಪಡ್ಕೊಳ್ತಾ ಕೂತ್ಕೊಳ್ಬೇಡ. ನಿನ್ನ ಒಳಗಿರುವ ಸಾಮರ್ಥ್ಯವನ್ನ, ನಿನ್ನ ಒಳಗಿರುವಂತಹ ಶಕ್ತಿಯನ್ನ ನಂಬು. ಅದು ನಿನಗೆ ಬೆಂಬಲವಾಗಿರ್ಬೇಕಾದ್ರೆ, ಅದು ನಿನಗೆ ಆತ್ಮೀಯ ಬಂಧುವಾಗಿರ್ಬೇಕಾದ್ರೆ ಬೇರೆ ಯಾವ ಸಹಾಯನೂ ಬೇಡ. ಸ್ವಾಮೀಜಿ ಹೇಳ್ತಾರೆ, ಯಾರು ನಿಜವಾದ ಪಾಪಿಗಳು ಅಂದರೆ ನಾವು ದುರ್ಬಲರು ಅಂತ ಹೇಳ್ಕೊಳ್ಳೋರು. ಅಯ್ಯೋ ನನ್ನ ಕೈಲಾಗಲ್ಲ, ನಾನು ದುರ್ಬಲ ಅಂತ ಹೇಳ್ಕೊತೀವಲ್ಲ, ಅವರೇ ನಿಜವಾದ ಪಾಪಿಗಳು. ಅವ್ರು ಹೇಳ್ತಾರೆ, ಸ್ವಾಮೀಜಿ, ಈ ಪ್ರಪಂಚದಲ್ಲಿ ನಿನ್ನನ್ನು ದುರ್ಬಲಗೊಳಿಸುವ ಪ್ರತಿಯೊಂದು ಚಿಂತನೆ, ಮಾತು, ಇವುಗಳ ಎಲ್ಲವನ್ನ ಸಾಧ್ಯವಾದಷ್ಟು ದೂರ ಇಡು, ಅದನ್ನು ನಿರ್ಲಕ್ಷಿಸು. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದರೆ, ಸ್ವಾಮಿ ವಿವೇಕಾನಂದರಿಗೆ ಈ ಶಿಕ್ಷಣದ ಮಹತ್ವ ಗೊತ್ತಿತ್ತು. ಅದರಲ್ಲೂ ಅವರು ಈ ವಿಶ್ವಧರ್ಮ ಸಮ್ಮೇಳನ ಆದಮೇಲೆ ಪ್ರಪಂಚದ ನಾನಾ ಮೂಲೆಗಳಿಗೆ ಹೋದರು. ಅಂದ ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ತಮ್ಮ ವಿದ್ವತ್ಪೂರ್ಣವಾದಂತಹ ಉಪನ್ಯಾಸಗಳನ್ನು ಕೊಟ್ಟು ನೂರಾರು ಸಾವಿರಾರು ಜನಗಳಿಗೆ ಸ್ಫೂರ್ತಿಯನ್ನು ನೀಡಿದರು. ಸ್ವಾಮೀಜಿಗೆ ಭಾರತಕ್ಕೆ, ಮಾತೃಭೂಮಿಗೆ ಕಾಲಿಟ್ಟ ಮೇಲೆ ಒಂದು ಸಂಗತಿ ಬಹಳ ಸ್ಪಷ್ಟ ಆಯಿತು. ನಮ್ಮ ಭಾರತದ ಅಧೋಗತಿಗೆ, ನಮ್ಮ ಭಾರತ ಏನಾದರೂ ಹಿಂದುಳಿದಿದೆ ಅಂತಂದರೆ ನಮ್ಮಲ್ಲಿರುವಂತಹ ಮೂಢನಂಬಿಕೆ, ಆಮೇಲೆ ಮುಖ್ಯವಾಗಿ ನಾವು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿಲ್ಲ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಭಾರತೀಯ ಪರಂಪರೆ ಒಳಗೆ ಉತ್ಕೃಷ್ಟವಾದಂತಹ ಆಧ್ಯಾತ್ಮಿಕ ಚಿಂತನೆಗಳಿದೆ. ದುರಂತ ಏನು ಅಂತಂದರೆ, ಈ ಉಪನಿಷತ್ತುಗಳನ್ನು, ಈ ಭಗವದ್ಗೀತೆಯಲ್ಲಿ, ಬ್ರಹ್ಮಸೂತ್ರದಲ್ಲಿ ವ್ಯಕ್ತವಾಗುವ ಉತ್ಕೃಷ್ಟವಾದ ಚಿಂತನೆಗಳನ್ನು ಮೂಢನಂಬಿಕೆಯಿಂದ ಮುಚ್ಚಿಟ್ಬಿಟ್ಟಿದ್ದೀವಿ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಭಾರತದ ಪರಂಪರೆಯಲ್ಲಿರುವ ಅರ್ಥಪೂರ್ಣವಾದ ಉತ್ಕೃಷ್ಟವಾದ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಹೊರಗೆ ತೆಗಿಬೇಕು. ಆಮೇಲೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೇ ತಲುಪಬೇಕು. ಸ್ವಾಮೀಜಿ ಹೇಳ್ತಾರೆ, ಉಪನಿಷತ್ಗಳು ಮನುಷ್ಯನಿಗೆ ಕೊಡುವಂತಹ ಸ್ಫೂರ್ತಿ, ಮನುಷ್ಯನಿಗೆ ಕೊಡುವಂತಹ ಶಕ್ತಿ, ಮನುಷ್ಯನಿಗೆ ಕೊಡುವಂತಹ ಪ್ರೇರಣೆ ಬಹಳ ಉತ್ಕೃಷ್ಟವಾದದ್ದು. ಸ್ವಾಮೀಜಿ ಉಪನಿಷತ್ತಿನ ಬಗ್ಗೆ ಬಹಳ ಸುದೀರ್ಘವಾದಂತಹ ಉಪನ್ಯಾಸಗಳನ್ನು ನೀಡ್ತಾರೆ. ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು, ನಾವು ಸಂಕಷ್ಟದಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಮೌಢ್ಯದಿಂದ ಹೊರಗಡೆ ಬರಬೇಕು. ನಿಜವಾದ ಆಧ್ಯಾತ್ಮಿಕ ಸಂಪತ್ತನ್ನು ನಾವು ಇಟ್ಕೊಳ್ಬೇಕು. ಶಿಕ್ಷಣ ಅಂತಂದರೆ ಒಬ್ಬ ವ್ಯಕ್ತಿಯ ನೈಜವಾದ ಪ್ರಗತಿ. ಅಲ್ಲಿ ಅವನು ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾನೆ, ಅವನ ಹೆಸರು ಮುಂದೆ ಎಷ್ಟೆಷ್ಟು ಡಿಗ್ರಿಗಳಿದೆ, ಅವನಿಗೆ ಎಷ್ಟು ದೊಡ್ಡ ಬಂಗಲೆ ಇದೆ, ಅವನ ಹತ್ರ ಎಷ್ಟು ಕಾರಿದೆ, ಈ ರೀತಿ ಲೌಕಿಕವಾದ ಮಾನದಂಡ. ಅವನು ಎಷ್ಟರ ಮಟ್ಟಿಗೆ ಸಾರ್ಥಕವಾದ ಜೀವನವನ್ನು ನಡೆಸ್ತಾ ಇದ್ದಾನೆ, ಅವನು ಎಷ್ಟರ ಮಟ್ಟಿಗೆ ಸಮಾಜಕ್ಕೆ ಒಂದು ಸಹಾಯಕನಾಗಿದ್ದಾನೆ. ಸ್ವಾಮೀಜಿಯ ಬಹಳ ಪ್ರಸಿದ್ಧವಾದ ವ್ಯಾಖ್ಯಾನ ನಿಮಗೆಲ್ಲರಿಗೂ ಗೊತ್ತಿದೆ, ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯ ಚ. ಒಬ್ಬ ವ್ಯಕ್ತಿ ತಾನು ಉದ್ಧಾರ ಮಾಡಿಕೊಳ್ಳುವುದರ ಜೊತೆಗೆ ತನ್ನ ಸುತ್ತಲಿನ ಸಮಾಜವನ್ನು, ತನ್ನ ರಾಷ್ಟ್ರವನ್ನು, ತನ್ನ ಸಮುದಾಯವನ್ನು ಉದ್ಧಾರ ಮಾಡಬೇಕು. ಸ್ವಾಮೀಜಿ ಹೇಳ್ತಾರೆ, ಬಡವನ ಕಣ್ಣೀರನ್ನು ಒರೆಸದೇ ಇರುವಂತಹ ನಿಮ್ಮ ಯಾವ ಧರ್ಮ ಆಗಲಿ, ಶಿಕ್ಷಣ ಆಗಲಿ, ಅದಕ್ಕೆ ಯಾವ ಬೆಲೆ ಇಲ್ಲ. ಸಂಕಷ್ಟಕ್ಕೆ ಒಳಗಾದವರು, ನೊಂದವರ ನೋವುಗಳಿಗೆ, ಸಂಕಟಗಳಿಗೆ ನೀವು ಸ್ಪಂದಿಸಿ. ಅದೇ ನಿಜವಾದ ಶಿವನ ಪೂಜೆ ಅಂತರು. ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿಯಲ್ಲಿ ಅಡಗಿರುವಂತಹ, ಒಬ್ಬ ದರಿದ್ರನಲ್ಲಿ ಅಡಗಿರುವಂತಹ ಶಿವನನ್ನು ನೋಡು, ಅವನ ಕಷ್ಟಗಳಿಗೆ ಸಹಾಯ ಮಾಡು, ಅವನಿಗೆ ಸೇವೆ ಮಾಡು. ಈ ಗುಣವೇ ನಿಜವಾದ ಶಿವ ಪೂಜೆ. ಸ್ವಾಮೀಜಿಗೆ ಸೇವೆ, ತ್ಯಾಗ ಅನ್ನೋದು ಬಹಳ ಇಷ್ಟವಾದ ಪದ. ನೊಂದವರಿಗೆ ಸಹಾಯ ಮಾಡದೇ ಇದ್ದರೆ
ನೊಂದವರಿಗೆ ನಾವು ಅವರ ಸಂಕಷ್ಟ ಕಾಲದಲ್ಲಿ ಅವರಿಗೆ ಬೇಕಾದದ್ದನ್ನು ಕೊಡದೇ ಇದ್ದರೆ ನಮ್ಮ ಎಲ್ಲ ಧರ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಸೋತ ಹಾಗೆ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ನಾವು ಮೇಲಿಂದ ಮೇಲೆ ಓದ್ತಾ ಇರಬೇಕು, ಮೇಲಿಂದ ಮೇಲೆ ಅದರಿಂದ ಸ್ಫೂರ್ತಿಯನ್ನು ಪಡಿತಾ ಇರಬೇಕು. ಆ ಮೂಲಕವಾಗಿ ನಾವು ನಮ್ಮನ್ನು ಉದ್ಧಾರ ಮಾಡಿಕೊಳ್ಳುವ ಜೊತೆಗೆ ನಮ್ಮ ಸುತ್ತಲಿನ ನಮ್ಮ ಸಮಾಜವನ್ನು, ರಾಷ್ಟ್ರವನ್ನು ಪ್ರಗತಿಯ ಕಡೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ದೈನಂದಿನ ಒಂದು ಭಾಗ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಶ್ರೀ ಸ್ವಾಮಿ ವಿವೇಕಾನಂದ. ತಿರುಗುವ